ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ 2025 ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ 3 ಅನ್ನು ನೋಡೋಣ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ ಮೊದಲ ಪ್ರಶ್ನೆ ಇರುತ್ತಿದೆ, ಭಾರತದ 52ನೇ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಬಿ.ಆರ್. ಗವಾಯಿ. ಬಿ.ಆರ್. ಗವಾಯಿ ಇದಾರಲ್ಲ, ಬಿ.ಆರ್. ಗವಾಯಿ ಅವರು ಸಂಜೀವ್ ಖನ್ನಾ ಅವರ ನಂತರ, ಆಕ್ಚುಲಿ ಸಂಜೀವ್ ಖನ್ನಾ ಅವರೇ ಬಿ.ಆರ್. ಗವಾಯಿ ಅವರನ್ನ ಅನುಮೋದನೆ ಮಾಡಿರ್ತಾರೆ. ಇವರ ನಂತರ ಮೇ 13ರ ನಂತರ ಭಾರತದ 52ನೇ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಬಿ.ಆರ್. ಗವಾಯಿ ಅವರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಂಡಿಯನ್ ಜಸ್ಟಿಸ್ ರಿಪೋರ್ಟ್ 2025ರಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು? ಸರಿಯಾದ ಉತ್ತರ ಕರ್ನಾಟಕ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತೀಯ ನ್ಯಾಯ ರಿಪೋರ್ಟ್, ಭಾರತೀಯ ನ್ಯಾಯಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ರಿಪೋರ್ಟ್ ಇದು. ಇಂಡಿಯನ್ ಜಸ್ಟಿಸ್ ರಿಪೋರ್ಟ್ 2025 ಮೊದಲ ಸ್ಥಾನದಲ್ಲಿರುವ ರಾಜ್ಯ ಕರ್ನಾಟಕ. 2031ನೇ ಸಾಲಿನ ಫಿಫಾ ಮಹಿಳೆಯರ ವರ್ಲ್ಡ್ ಕಪ್ ಆಯೋಜನೆ ಮಾಡುವ ದೇಶ ಯಾವುದು? ಸರಿಯಾದ ಉತ್ತರ ಅಮೇರಿಕ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇನ್ನು 2035ರದ್ದು ಕೂಡ ನಿಶ್ಚಯ ಆಗಿದೆ. 2035ರಲ್ಲಿ ಯುನೈಟೆಡ್ ಕಿಂಗ್ಡಮ್, ಇಂಗ್ಲೆಂಡ್ ಆಯೋಜನೆ ಮಾಡ್ತಾ ಇದೆ. ಇನ್ನು ಮೊದಲ ಫಿಫಾ ಮಹಿಳಾ ವರ್ಲ್ಡ್ ಕಪ್ ಎಲ್ಲ ಆಯಿತು ಕೇಳಿದ್ರೆ ಮೊದಲು ಆಗಿದ್ದು ಚೀನಾದಲ್ಲಿ. ಆನ್ಲೈನ್ ಪರ್ಮನೆಂಟ್ ಲೋಕ್ ಅದಾಲತ್ ಸರ್ವಿಸ್ ಜಾರಿ ಮಾಡಿದ ಮೊದಲ ರಾಜ್ಯ ಯಾವುದು? ಪರ್ಮನೆಂಟ್ ಲೋಕ್ ಅದಾಲತ್, ಅದು ಕೂಡ ಆನ್ಲೈನ್ ಪರ್ಮನೆಂಟ್ ಲೋಕ್ ಅದಾಲತ್, ಇದನ್ನ ಸರ್ವಿಸ್ ಜಾರಿ ಮಾಡಿದ ಮೊದಲ ರಾಜ್ಯ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಕೇರಳ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲೇಸರ್ ಗೈಡೆಡ್ ವೆಪನ್ ಸಿಸ್ಟಮ್ ಹೊಂದಿದ ಪ್ರಪಂಚದ 4ನೇ ದೇಶ ಯಾವುದು? ಸರಿಯಾದ ಉತ್ತರ ಭಾರತ. ಲೇಸರ್ ಗೈಡೆಡ್ ವೆಪನ್ ಸಿಸ್ಟಮ್ ಹೊಂದಿದ 4ನೇ ದೇಶ ಭಾರತ. ಈ ಮೊದಲು 3 ದೇಶಗಳು ಈ ಒಂದು ವೆಪನ್ ಸಿಸ್ಟಮ್ ಅನ್ನು ಹೊಂದಿದ್ವು. ಸೊ ಯಾವ್ದು ಕೇಳಿದ್ರೆ ರಷ್ಯಾ, ಚೀನಾ ಮತ್ತು USA. ಈಗ ಭಾರತ 4ನೇ ದೇಶವಾಗಿ ಸೇರ್ಕೊಂಡಿದೆ. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಮಧ್ಯಪ್ರದೇಶದಲ್ಲಿರುವಂಥದ್ದು. ಮಧ್ಯಪ್ರದೇಶದ ಸಾಗರ ಜಿಲ್ಲೆಯಲ್ಲಿ. ಇತ್ತೀಚೆಗೆ ಯಾವ ರಾಜ್ಯದ ಪ್ರಯಾಂಡಿಯಾ ರೇಷನ್ ಮತ್ತು ಕಾಸಿ ಹ್ಯಾಂಡ್ಲೂಮ್ಗೆ GI ಟ್ಯಾಗ್ ದೊರಕಿದೆ? ಸರಿಯಾದ ಉತ್ತರ ಮೇಘಾಲಯ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಮೇಘಾಲಯ. IPL ಇತಿಹಾಸದಲ್ಲಿ 1000 ಬೌಂಡರಿಗಳನ್ನು ದಾಖಲಿಸಿದ ಮೊದಲ ಕ್ರಿಕೆಟ್ ಆಟಗಾರ ಯಾರು? ಸರಿಯಾದ ಉತ್ತರ ವಿರಾಟ್ ಕೊಹ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 1000 ಬೌಂಡರಿಗಳನ್ನು ದಾಖಲಿಸಿದ್ದು ಡೆಲ್ಲಿ ಕ್ಯಾಪಿಟಲ್ ಮೇಲೆ ಇವರು ದಾಖಲಿಸಿದಂಥ ಬೌಂಡರಿಯೊಂದಿಗೆ 1000 ಬೌಂಡರಿಗಳು ಪೂರ್ಣಗೊಂಡಿವೆ. 2024-25ನೇ ಸಾಲಿನ ಇಂಡಿಯನ್ ಸೂಪರ್ ಲೀಗ್ ವಿಜೇತ ತಂಡ ಯಾವುದು? ಸರಿಯಾದ ಉತ್ತರ ಮೋಹನ್ ಬಗಾನ್ ಸೂಪರ್ ಜೈಂಟ್. ಮಾಂಟೆ ಕಾರ್ಲೋ ಮಾಸ್ಟರ್ 2025 ಇದರ ವಿಜೇತರು ಯಾರು? ಮಾಂಟೆ ಕಾರ್ಲೋ ಮಾಸ್ಟರ್ 2025 ವಿಜೇತರು ಕಾರ್ಲಸ್ ಅಲ್ಕರಾಜ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇತ್ತೀಚೆಗೆ ನಿಧನರಾದ ಅಬ್ದುಲ್ಲಾ ಅಹಮದ್ ಬದಾವಿ ಯಾವ ದೇಶದ ಮಾಜಿ ಪ್ರಧಾನಮಂತ್ರಿ, ಪ್ರೈಮ್ ಮಿನಿಸ್ಟರ್ ಆಗಿದ್ರು? ಸರಿಯಾದ ಉತ್ತರ ಮಲೇಷಿಯಾ. ಇವರು ಮಲೇಷಿಯಾ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿ 2003ರಿಂದ 2009ರವರೆಗೆ ಕಾರ್ಯನಿರ್ವಹಿಸಿದರು. ವರ್ಚುವಲ್ ದಲಿತ ಸಾಹಿತ್ಯ ಪುರಸ್ಕಾರ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಪಿ ಶಿವಕಾಮಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಪಿ ಶಿವಕಾಮಿ. ಇಂಡಿಯನ್ ವೆಯ್ಟ್ ಲಿಫ್ಟಿಂಗ್ ಫೆಡರೇಷನ್ ಇದರ ನೂತನ ಅಧ್ಯಕ್ಷರು ಯಾರು? ಇಂಡಿಯನ್ ವೆಯ್ಟ್ ಲಿಫ್ಟಿಂಗ್ ಫೆಡರೇಷನ್ ಇದರ ನೂತನ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಮೀರಾಬಾಯಿ ಚಾನು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಮಾಜಿ ವೆಯ್ಟ್ ಲಿಫ್ಟರ್ ಮೀರಾಬಾಯಿ ಚಾನು. 2025ನೇ ಸಾಲಿನ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಇದರ ಮಸ್ಕಟ್ ಏನಾಗಿತ್ತು? ಮಸ್ಕಟ್ ಅಥವಾ ಶುಭಂಕರ್ ಅಥವಾ ಚಿಹ್ನೆ
ಏನಾಯಿತು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಗಜ ಸಿಂಹ. ಸಿಂಹದ ದೇಹ ಮತ್ತು ಆನೆಯ ತಲೆ ಇರುವಂಥ ಒಂದು ಮಸ್ಕಟ್ ಆಗಿತ್ತು. ಪ್ಯಾರಿಸ್ನಲ್ಲಿ ನಡೆದ ಫ್ರೀ ಸ್ಟೈಲ್ ಚೆಸ್ ಗ್ರ್ಯಾಂಡ್ ಸ್ಲಾಮ್ 2025 ಇದರ ವಿಜೇತರು ಯಾರು? ಸರಿಯಾದ ಉತ್ತರ ಮ್ಯಾಗ್ನಸ್ ಕಾರ್ಲ್ಸನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆರ್ಚರಿ ವರ್ಲ್ಡ್ ಕಪ್ 2025ರಲ್ಲಿ ಭಾರತ ಪಡೆದ ಪದಕಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಭಾರತ 4 ಪದಕಗಳನ್ನು ಪಡ್ಕೊಳ್ತು. ಇದರಲ್ಲಿ 1 ಚಿನ್ನದ ಪದವು ಕೂಡ ಸೇರಿದೆ. ಸೊ ಈ 1 ಚಿನ್ನದ ಪದಕ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ರಿಷಬ್ ಯಾದವ್ ಮತ್ತು ಸುರೇಖಾ ವೆನ್ನಮ್ ಮಿಕ್ಸೆಡ್ ಡಬಲ್ಸ್ನ ಒಂದು ಆರ್ಚರಿಯಲ್ಲಿ ಚಿನ್ನದ ಪದಕ ಬಂತು. ಯಾರ್ಯಾರು? ರಿಷಬ್ ಯಾದವ್ ಮತ್ತು ಸುರೇಖಾ ವೆನ್ನಮ್. ಇವರಿಗೆ ಆರ್ಚರಿ ವರ್ಲ್ಡ್ ಕಪ್ 2025ರಲ್ಲಿ ಗೋಲ್ಡ್ ಮೆಡಲ್ ಸಿಕ್ತು. ವರ್ಲ್ಡ್ ಹೆರಿಟೇಜ್ ಡೇ 2025 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ 18 ಏಪ್ರಿಲ್. ಏಪ್ರಿಲ್ 18. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವೆ ಜಂಟಿ ಮಿಲಿಟರಿ ಅಭ್ಯಾಸ ಜಾಯಿಂಟ್ ಮಿಲಿಟರಿ ಎಕ್ಸೈಸ್ ಡಸ್ಲಿಕ್ 6 ಎಲ್ಲಿ ನಡೆಯಿತು? ಡಸ್ಲಿಕ್ 6 ಎಲ್ಲಿ ನಡೀತು? ಸರಿಯಾದ ಉತ್ತರ ಇದು ಭಾರತದ ಪೂನಾದಲ್ಲಿ ನಡೀತು. ಪುಣೆಯಲ್ಲಿ ನಡೀತು. ಈ ಕೆಳಗಿನ ಯಾವ ಭಾರತೀಯ ರೈಲ್ವೆಯಲ್ಲಿ ಮೊದಲ ATM ಸ್ಥಾಪಿಸಲಾಗಿದೆ? ರೈಲ್ವೆಯಲ್ಲಿ ಸ್ಥಾಪಿಸಲಾದ ಮೊದಲ ATM ಇದು. ಸೊ ರೈಲ್ವೆ ಹೆಸರು ಯಾವುದು ಕೇಳಿದ್ರೆ ಪಂಚವಟಿ ಎಕ್ಸ್ಪ್ರೆಸ್. ಈ ಸೆಹತ್ ಆ್ಯಪ್ ಕೆಳಗಿನ ಯಾವ ಸ್ಥಳದಲ್ಲಿ ಲಾಂಚ್ ಮಾಡಲಾಯಿತು? ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 15ನೇ ಹಾಕಿ ಇಂಡಿಯಾ ಸೀನಿಯರ್ ಪುರುಷರ ನ್ಯಾಷನಲ್ ಚಾಂಪಿಯನ್ಶಿಪ್ 2025ರ ವಿಜೇತರು ಯಾರು? ಸರಿಯಾದ ಉತ್ತರ ಪಂಜಾಬ್ ಈ ಒಂದು ಟೂರ್ನಮೆಂಟಲ್ಲಿ ಮಧ್ಯಪ್ರದೇಶವನ್ನು ಸೋಲಿಸಿ ಚಾಂಪಿಯನ್ಶಿಪ್ ಪಟ್ಟವನ್ನು ಪಡೆದುಕೊಂಡಿತು. ಮಹಾರಾಷ್ಟ್ರದ ಕುಲ್ತಾಬಾದ್ ನಗರದ ಹೆಸರನ್ನು ಬದಲಾಯಿಸಿ ಏನೆಂದು ಬದಲಾಯಿಸಲಾಯಿತು? ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಸರಿಯಾದ ಉತ್ತರ ರತ್ನಪುರ. ಆಪ್ಷನ್ ಸಿ ಇಸ್ ದ ರೈಟ್. ಈ ಕೆಳಗಿನ ಯಾವ ರಾಜ್ಯದ ಶಿಖಾರ ಎಂಬ ವಸ್ತು GI ಟ್ಯಾಗ್ ಪಡೆದಿದೆ? ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಜಮ್ಮು ಮತ್ತು ಕಾಶ್ಮೀರದ ಟ್ರೆಡಿಷನಲ್ ಬೋಟ್ ಇದು. ಟ್ರೆಡಿಷನಲ್ ಬೋಟ್ ಹೆಸರು ಶಿಖಾರ. ಇದಕ್ಕೆ GI ಟ್ಯಾಗ್ ದೊರೆಯಿತು. ಈ ಕೆಳಗಿನ ಯಾವ ರಾಜ್ಯದ ಗ್ರಾಮ ಪಂಚಾಯಿತಿಗಳಲ್ಲಿ ಯುಟೆನ್ಸಿಲ್ಸ್ ಬ್ಯಾಂಕ್ ಅನ್ನು ತೆರೆಯಲು ಸರ್ಕಾರ ಘೋಷಣೆ ಮಾಡಿದೆ? ಸರಿಯಾದ ಉತ್ತರ ರಾಜಸ್ಥಾನದಲ್ಲಿ. ಏನಿದು ಯುಟೆನ್ಸಿಲ್ಸ್ ಬ್ಯಾಂಕ್ ಅಂತ ಕೇಳಿದ್ರೆ ಪ್ಲಾಸ್ಟಿಕ್ ಫ್ರೀ ವಿಲೇಜ್ ಮಾಡುವಂಥ ಉದ್ದೇಶದಿಂದ ರಾಜಸ್ಥಾನ ಸರ್ಕಾರವು 1 ಲಕ್ಷ ರೂಪಾಯಿಯನ್ನು 100 ಗ್ರಾಮ ಪಂಚಾಯಿತಿಗಳಿಗೆ ನೀಡೋದ್ರ ಮೂಲಕ ಪ್ಲಾಸ್ಟಿಕ್ ಫ್ರೀ ವಿಲೇಜಸ್ ಮಾಡುವಂಥ ಒಂದು ಯೋಜನೆ ಇದು. ಹಾಗಾಗಿ ಆ ಗ್ರಾಮ ಪಂಚಾಯಿತಿಗಳಲ್ಲಿ ಯುಟೆನ್ಸಿಲ್ಸ್ ಬ್ಯಾಂಕ್ ತೆರೆಯಲು ಸರ್ಕಾರ ಘೋಷಣೆ ಮಾಡಿದೆ. ಡ್ಯೂರೋ ಮ್ಯಾಕಟ್ ಅವರು ಯಾವ ದೇಶದ ನೂತನ ಪ್ರಧಾನಿಗಳಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಸರ್ಬಿಯಾ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇನ್ನು ಸರ್ಬಿಯಾ ದೇಶದ ಬಗ್ಗೆ ಮಾತಾಡೋದಾದ್ರೆ ಸರ್ಬಿಯಾ ದೇಶದ ರಾಜಧಾನಿ ಬೆಲ್ಗ್ರೇಡ್. ಸರ್ಬಿಯಾ ದೇಶದ ಕರೆನ್ಸಿ ಸರ್ಬಿಯನ್ ಡಾಲರ್, ಸರ್ಬಿಯನ್ ದಿನಾರ್. ಸರ್ಬಿಯಾ ದೇಶದ ಕರೆನ್ಸಿ. ಇನ್ನು ಸರ್ಬಿಯಾ ದೇಶದ ಪ್ರಸ್ತುತ ಅಧ್ಯಕ್ಷರು ಅಲೆಕ್ಸಾಂಡರ್ ಉಸೆಕ್. ಇವರು ಸರ್ಬಿಯಾದ ಅಧ್ಯಕ್ಷರು. ಸೊ ಸರ್ಬಿಯಾದ ನೂತನ ಪ್ರಧಾನಿಗಳಾಗಿ ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದವರು ಡ್ಯೂರೋ ಮ್ಯಾಕಟ್. ಜಿಟೆಕ್ಸ್ ಆಫ್ರಿಕಾ 2025ರಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಜಯಂತ ಚೌಧರಿ.
ICAR ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ICAR ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್. ಸೊ ಇದರ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಮಾಂಗಿಲಾಲ ಜಾಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಾಂಸ್ಕೃತಿಕ ಪಾಂಚವ ಅಧ್ಯಾಯ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಸ್ವಾಮಿ ಅವಧೀಶಾನಂದ ಗಿರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಜಿಂಜಾಮ್ ಇಂಟರ್ನ್ಯಾಷನಲ್ ಪೋರ್ಟ್ ಎಲ್ಲಿ ಉದ್ಘಾಟಿಸಲಾಯಿತು? ಇತ್ತೀಚೆಗೆ ಉದ್ಘಾಟನೆಯಾದ ಏರ್ಪೋರ್ಟ್ ಇದು. ಇದನ್ನು ಕೇರಳದಲ್ಲಿ ಉದ್ಘಾಟನೆ ಮಾಡಲಾಯಿತು. ಉದ್ಘಾಟನೆ ಮಾಡಿದವರು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು. ಇತ್ತೀಚೆಗೆ ಯಾವ ನಗರದ ಶಹನಾಯಿಗೆ GI ಟ್ಯಾಗ್ ದೊರೆಯಿತು? ಸರಿಯಾದ ಉತ್ತರ ಬನಾರಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಕೊನೆಯ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ. ಪಿಂಕ್ ಇ ರಿಕ್ಷಾ ಸ್ಕೀಮ್ ಯಾವ ರಾಜ್ಯವು ಜಾರಿ ಮಾಡಿತು? ಈ ಯೋಜನೆಯನ್ನು ಜಾರಿ ಮಾಡಿದ ರಾಜ್ಯ ಯಾವುದು? ಆಪ್ಷನ್ ಸಿ ರೀತಿ ಇದೆ: ಛತ್ತೀಸ್ಗಢ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ರಾಜಸ್ಥಾನ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.